ಸ್ನೇಹಿತರೆ, ಈಗಾಗಲೇ ದೀಪ ವಿಸರ್ಜನಾ ಕಾರ್ಯಕ್ರಮ ಶುರುವಾಗಿದೆ. ದೀಪದ ಎದುರುಗಡೆ ಸುರುಳು ಸೇವೆ ಮಾಡ್ತಿರೋದನ್ನು ನೋಡ್ಬೋದು. ಇವರು ದೀಪ ಸ್ಥಾಪನೆಯ ಪ್ರಥಮ ದಿವಸದಿಂದ ಕೊನೆಯ ದಿವಸದವರೆಗೂ ವ್ರತವನ್ನು ಆಚರಿಸಿಕೊಂಡು ಬಂದಿರ್ತಾರೆ. ದೇವರಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಳ್ಳಲು ಹರಕೆ ಹೊತ್ಕೊಂಡಿರ್ತಾರೆ. ಈ ಉರುಳು ಸೇವೆ ಹರಕೆಯನ್ನು ಭಜನೆಯ ಕೊನೆಯ ದಿನ ದೀಪ ವಿಸರ್ಜನಾ ವೇಳೆಯಲ್ಲಿ ಗರ್ಭಗುಡಿಗೆ 3 ಸುತ್ತು ಪ್ರದಕ್ಷಿಣೆ ಮಾಡಲಾಗುತ್ತೆ. ಈಗಾಗಲೇ ದೀಪ ವಿಸರ್ಜನೆ ಆಗಿದೆ. ಅದರೊಂದಿಗೆ ಮಳೆ ಸ್ನಾನವೂ ಕೂಡ ಮುಕ್ತಾಯ ಆಗಿದೆ. ಆನಂತರ ಮೊದಲು ದೀಪ ಇಟ್ಟಂಥ ಜಾಗದಲ್ಲಿ ಕರ್ಪೂರವನ್ನು ಹಚ್ಚಿ ಅದರ ಸುತ್ತಲೂ ಭಜನೆ ಮಾಡಲಾಗುತ್ತೆ. ಈ ಮಧ್ಯಭಾಗದಲ್ಲಿರುವಂಥ ಕರ್ಪೂರ ಆರಿ ಹೋದ ನಂತರ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿದ ಮೇಲೆ ಶ್ರೀರಾಮದೇವರಿಗೆ ಕೊನೆಯ ಮಂಗಳಾರತಿಯನ್ನು ಮಾಡಿ ದೇವರ ಹೆಸರಿನ ಉದ್ಘೋಷದೊಂದಿಗೆ ಈ ಭಜನಾ ಕಾರ್ಯಕ್ರಮವನ್ನು ನಮ್ಮ ಹಿರಿಯರು ಮುಕ್ತಾಯಗೊಳಿಸುತ್ತಾರೆ.
ಕೊಟ್ಟದ್ದು ಇದಾಗ ಮತ್ತು ಬೇರೆ ತಗೊಂತ ಜೀಪಲ್ಲೇ ಒಳ್ಳೆ ಕ್ಯಾಂಪ್ ಇತ್ತು ನಂಗೆ ಕಂಡಾಗಿದೆ ಸ್ನೇಹಿತರೆ, ಈಗಾಗಲೇ ಶ್ರೀ ದುರ್ಗಾ ಪರಮೇಶ್ವರಿ ಒಲವು ಮಂಟಪದ ಭಜನಾ ಕಾರ್ಯಕ್ರಮ ಮುಗಿದಿದೆ. ಇಲ್ಲಿ ನಮ್ಮೊಂದಿಗೆ ಈ ರಾಮ ಮಂದಿರದ ಸಂಘಟನಾ ಕಾರ್ಯದರ್ಶಿ ಆದಂಥ ಶ್ರೀ ರಾಮದಾಸ್ ಕಾರ್ಯವರಿದ್ದಾರೆ. ಅವರ ಹತ್ರ ಸ್ವಲ್ಪ ಈ ಜಾಗದ ಬಗ್ಗೆ ಮಾತಾಡ್ಕೊಂಡು ಬರುವ. ರಾಮದಾಸ್ ಕಾರ್ಯ ಅಂತ ದುರ್ಗಾ ಪರಮೇಶ್ವರಿ ಅಮ್ಮನ ಒಲವು ಮಂಟಪದ ಸದಸ್ಯರು. ಈ ಕ್ಷೇತ್ರದ ಮಹಿಮೆ ಅಂತ ಹೇಳಿದ್ರೆ ಪೂರ್ವದಲ್ಲಿ ಸುಮನಾ ನದಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದ ಮಧ್ಯೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಮತ್ತು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಓಲಗುಂಟೆ. ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನಕ್ಕಿಂತ 1.700 ಕಿಲೋಮೀಟರ್ ದೂರದಲ್ಲಿ ಈ ದುರ್ಗಾ ಪರಮೇಶ್ವರಿ ಅಮ್ಮನವರ ಓಲಗ ಮಂಟಪ ಅಂತ ಬರ್ತದೆ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಸ್ಥಳದ ಪುರಾಣ ಅಂತ ಹೇಳಿದ್ರೆ ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಮೂಲ ಸ್ಥಾನವೆಂದೇ ಇದು ಪ್ರತೀತಿಯಾಗಿದೆ. ನೂರಾರು ವರ್ಷಗಳೆಂದರೆ ತಾಯಿಯ ಒಡ್ಡೋಲಗ ಹಬ್ಬದ ಮುನ್ನಾ ದಿನ ಒಡ್ಡೋಲಗ ಇಲ್ಲಿಗೆ ಬರ್ತದೆ. ವಿಜೃಂಭಣೆಯಿಂದ ತಾಯಿ ತನ್ನ ತವರಿಗೆ ಇಲ್ಲಿಗೆ ಬರ್ತದೆ. ಯಾಕಂತ ಹೇಳಿದ್ರೆ ಇದು ತವರ ಕ್ಷೇತ್ರ ಎಂದರೆ ಪ್ರತೀತಿಯಾಗಿದೆ. ತಾಯಿ ಇಲ್ಲೇ ಹುಟ್ಟಿ ಇಲ್ಲಿಂದನೇ ದುರ್ಗಾ ಪರಮೇಶ್ವರಿ ಅಮ್ಮಲ್ಲಿ ನೆಲೆಸಿದೆ ಅಂತೇಳಿ ಪ್ರತೀತಿ. ಇಲ್ಲಿ ಕೆರೆ ಇದೆ. ಆ ಕೆರೆಯನ್ನು ತೀರ್ಥ ಸ್ನಾನವಾಗಿ ಎಲ್ಲ ಕುಂಡ ಗ್ರಾಮದ ಎಲ್ಲ ಭಕ್ತಾದಿಗಳು ಇದನ್ನು ತೀರ್ಥವಾಗಿ ಸ್ವೀಕಾರ ಮಾಡ್ತಾರೆ. ಒಂದು 5 ವರ್ಷದಿಂದ ದುರ್ಗಾ ಪರಮೇಶ್ವರಿ ಅಮ್ಮನ ದೇವಸ್ಥಾನದಲ್ಲಿ ದೈವಗಣ ಪ್ರಶ್ನೆಯನ್ನು ಹಾಕಿದಾಗ ಆವಾಗ ದುರ್ಗಾ ಪರಮೇಶ್ವರಿ ಅಮ್ಮನವ್ರಿಗಿಂತ 1.700 ಮೀಟರ್ ದೂರದಲ್ಲಿ ಒಂದು ಸ್ಥಳ ಇದೆ. ಆ ಸ್ಥಳದಲ್ಲಿ ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ಆ ತಾಯಿಯ ಜನ್ಮಸ್ಥಳವಾಗಿದೆ. ಅದರಿಂದ ಆ ಕೆರೆ ತುಂಬ ಪವಿತ್ರವಾಗಿದೆ. ಅದರಲ್ಲಿ ಏನಾದರೂ ಅಶುದ್ಧವಾಗಿದ್ದರೆ ಇದು ಗ್ರಾಮಕ್ಕೆ ತೊಂದರೆ ಆಗ್ತದೆ ಅನ್ನುವಂಥ ಭಾವನೆಯನ್ನು ಆ ದೈವಗಣ ಪ್ರಶ್ನೆಯಲ್ಲಿ ಬಂದಿದೆ. ಅದರಿಂದಾಗಿ ಈ ಕ್ಷೇತ್ರ ದುರ್ಗಾ ಪರಮೇಶ್ವರಿಗೆ ತುಂಬ ತವರ ಕ್ಷೇತ್ರದಿಂದ ಪ್ರಸಿದ್ಧಿಯಾಗಿದೆ. ಇಲ್ಲಿ ಪ್ರತಿ ವರ್ಷವೂ ಭಜನಾ ಕಾರ್ಯಕ್ರಮ ಆಗ್ತದೆ. 7 ವರ್ಷಕ್ಕೊಮ್ಮೆ ಸಪ್ತಾಹ ಕಾರ್ಯಕ್ರಮ ಆಗ್ತದೆ. ನಿರಂತರ ಭಜನೆ ಇರ್ತದೆ. ನಿರಂತರವಾಗಿ ಭಜನೆ ಮತ್ತು ಸುಮಾರು 50,000ದಿಂದ 1 ಲಕ್ಷಕ್ಕೂ ಹೆಚ್ಚು ಜನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಇಲ್ಲಿ ಭಾಗವಹಿಸ್ತಾರೆ. ಇದು ಮತ್ತು ಪ್ರತಿ ವರ್ಷವೂ ತ್ರಿಕಾಲ ಭಜನಾ ಕಾರ್ಯಕ್ರಮ ನಡೆಯುತ್ತಿದೆ. ಇವತ್ತು ಈ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ಅದರಿಂದಾಗಿ ಈ ಸ್ಥಳ ತುಂಬ ಪವಿತ್ರವಾದ್ದು. ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಮೂಲ ಸ್ಥಾನವೆಂದೇ ಪ್ರತೀತಿದ್ದು ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಎಷ್ಟು ಮಹತ್ವ ಇದೋ ಅದಕ್ಕಿಂತ ಹೆಚ್ಚು ಮಹತ್ವ ಈ ಕ್ಷೇತ್ರದಲ್ಲಿದೆ ಅಂತ ಹೇಳೋಕ್ಕೆ ತುಂಬ ಸಂತೋಷವಾಗ್ತದೆ.